ವಿಚಾರ ಮಾಡಲಾಗದೆ ಅವಳು ನೇಣು ಹಾಕೊಂಡು ಪ್ರಾಣ ಬಿಟ್ಟರು. ಇವರು ಅದೇನು ಸಾಧು ತತ್ವಜ್ಞಾನಿಗೆ ತನ್ನವ ನೆಕ್ಕಿದರೆ ಕೈಲಾಸ ಒತ್ತಿ ಬಿದ್ದಂತೆ ಸರ್ವಜ್ಞ. ಆ ಸಾಧುವಿನಿಗೆ ಏನು ಮುಖ್ಯ ನೀಡಿರು ಇವರಿಗೆ ಸ್ವರ್ಗ ಅನ್ನುವಂತಹ ಪ್ರಾಪ್ತಿ ಆಯ್ತು. ಸ್ವರ್ಗ ಅನ್ನುವಂತಹ ಪ್ರಾಪ್ತಿ ಆಯ್ತು. ಸ್ವರ್ಗವಾಗಿ ಹೋಗಿ ಕೂತಾರೆ. ಇವ್ರು ನಾವು ಏನು ನೀಡ್ತೇವಲ್ಲ, ಏನು ಕೊಡ್ತೇವಲ್ಲ, ಆ ಊಟ ನಮಗೆ ಇರ್ತದ. ನೀ ಮಾಡಿದ ನೀನೇ ಉಣ್ಣು, ನೀಡಬೇಡ ಯಾರಿಗೆ. ಉಂಡ ಊಟ ಅದರ ತಮ್ಮ ತೆಗೆದಿಡು ಯಾರಿಗೆ. ಅಂತಾನು ಪುಣ್ಯ ಅನ್ನುವಂತ ಏನ್ ಮಾಡ್ತು ಅಂತ ಕೇಳಿದಾಗ ಅವ್ರಿಗೆ ಆ ಪಂಕ್ತಿ ಎಳಗ ಹುಗ್ಗಿ ನೀಡ್ಲಿಕ್ಕಂತ ಎಲ್ಲಾರಿಗೆ ಹುಗ್ಗಿ ಮುಂದೆ ಹೊಡ್ತು ಅಂದ್ರೆ ಏನು ತುಪ್ಪ ಬರುವುದೇ ಇಲ್ಲ. ತುಪ್ಪ ಅನ್ನುವಂತ ನೆಡ್ಕೊಂತ ಬರ್ಲಿಕ್ಕಂದ್ರು ಇವ್ರು ಗಂಗಾದಾಯ್ತು ಮುಂದೆ ಹೋಗೋರು. ಹೆಣ್ಮಗಳಂದ್ರು ಯಾಕ ಅಲ್ಲಿ ಭೂಲೋಕದೊಳಗ ಮಂದಿ ಮಕ್ಕಳಿಗೆ ಉಣಿಸೋದು ಬೇರೆ, ಬಾಂಧವ್ರಿಗೆ ಉಣಿಸೋದು ಬೇರೆ, ಅಲ್ಲಿ ಭೇದ ಇರ್ತಾವು, ಇಲ್ಲಿ ಸ್ವರ್ಗದಾಗೂ ಭೇದ ಐತೇನೆ ಅಂತ ಕೇಳೋದಕ್ಕೆ. ಇಲ್ಲಿನ ಭೇದ ಐತೇನೋ ಇಲ್ಲ, ನೀವು ಏನು ನೀಡಿರಿ ಅದನ್ನ ನೀಡಬೇಕಾಗ್ಯದ. ಆ ಸಾಧುವಿಗೆ ತುಪ್ಪ ನೀಡಿದ್ದೀರಿ ಅಂದ್ರೆ ನಿಮಗೂ ತುಪ್ಪ ಸಿಗುತ್ತಿತ್ತು. ಇಲ್ಲಿ ನಾವು ಏನು ಕೊಡಬೇಕಾಗ್ಯದ ಅವಾಗ ಗಂಡಗರ್ತಾಳ ದೌಳವನ ಅಲ್ಲೇ ನಿಲ್ಲಬೇಕಾಗಿತ್ತು, ತುಪ್ಪ ಇಟ್ಟು ನೀಡಬಾರ್ದೇನು. ಅವಾಗ ಹೋಗಿ ಬೀಡೋರು ಯಾಕೆ ಸಿಕ್ಕಿತ್ತಂತೀರಿ? ಅದಕ್ಕೆ ಹೇಳಿದ್ರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರಲಿಗೆ. ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ. ಮುಂದೆ ಕಟ್ಟಿಟ್ಟ ಬುದ್ಧಿ ಅನ್ನೋದು ನಾವು ಏನು ಕೊಡ್ತೇವಲ್ಲ, ಏನು ಕೊಡ್ಲಿಕ್ಕೆ ಹತ್ತೇವಲ್ಲ, ಸಮಾಜಕ್ಕಾಗಿ, ಸ್ವಾರ್ಥಕ್ಕಾಗಿ ಅಲ್ರಿ, ಸಮಾಜಕ್ಕಾಗಿ, ಸಮಾಜದ ಒಂದು ಒಳಿತು ಅನ್ನುವಂತ ಯಾರು ಬಯಸ್ತಾರ ಅವರು ದೊಡ್ಡವರಾಗ್ತಾರೆ. ಹೊರತಾಗಿ ದಿನಾಲು ಸ್ವಾರ್ಥ ಅನ್ನುವಂಥದ್ದು ಇಟ್ಕೊಂಡು ದಿನಾಲು ನಮಗಾಗಿ ನಾವು ದುಡಿದೆವು, ನಮಗೆ ಬೆಲೆ ಅನ್ನುವಂಥದ್ದು ಸಿಗುವುದಿಲ್ಲ. ಇನ್ನೊಬ್ಬರಿಗಾಗಿ, ಪರರಿಗಾಗಿ, ಪರಹಿತಕ್ಕಾಗಿ ಯಾರು ದುಡಿದಾರ ಅವರು ಶರಣರಾಗ್ಯಾರ, ಸಂತರಾಗ್ಯಾರ, ಮಹಾತ್ಮರಾಗ್ಯಾರ. ಅಂಥದ್ದು ಕಲಬುರಗಿ ಶರಣಬಸಪ್ಪ ವಿದ್ಯಾ ಅನ್ನುವಂಥದ್ದು ಕಲಿತ ಕಲಿಕೇರಿಯೊಳಗೆ ಎಲ್ಲ ಜನ ಕೊಂಡಾಡ್ಲಿಕ್ಕತ್ತು. ಏನು ಒಳ್ಳೆ ಗುಣ ಐತಿ, ಎಲ್ಲಿ ಏನು ಒಳ್ಳೆಯ ಸ್ವಭಾವ ಅನ್ನುವಂಥದ್ದು ಯಾವಾಗ ಹೊಗಳ್ತಾರಂತೀರಿ? ನಮ್ಮಿಂದ ಏನಾರೇ ಉಪಕಾರ ಅನ್ನುವಂಥದ್ದು ಆಯ್ತು ಅಂದ್ರೆ ನಮ್ಮನ್ನು ಹೊಗಳ್ತಾರೆ. ಇರ್ಬೇಕು ನಾವು ಲಿಸ್ಟ್ ಯಾರೊಳಗೆ ಇರ್ಬೇಕಂತೀರಿ? ಪೊಲೀಸ್ ಸ್ಟೇಷನ್ದಾಗೂ ಲಿಸ್ಟ್ ಅದಾವ. ಯಾರು ಅದಾವ್ರಿ? ಕಳ್ಳರು ಲಿಸ್ಟ್ ಪೊಲೀಸ್ ಸ್ಟೇಷನ್ದೊಳಗೆ ಅದಾವು. ನಮ್ಮ ಲಿಸ್ಟ್ ಯಾರಂತೇಳಿ ಇರ್ಬೇಕಂತೀರಿ? ಏನು ಪೊಲೀಸರಂತೇಳಿ ಇರ್ಬೇಕಂತೀರೋ, ಏನು ಯಮಧರ್ಮನ ಅಂತೇಳಿ ಇರ್ಬೇಕಂತೀರೋ, ಏನು ಶಿವನ್ ಲಿಸ್ಟ್ನಾಗ ಇರ್ಬೇಕಂತೀರೋ, ಎದ್ರಾಗ ಇರ್ಬೇಕಂತೀರಿ? ಶಿವನ್ ಲಿಸ್ಟ್ನಾಗ ಇತ್ತು ಅಂದ್ರೆ ಸಂತೋಷ ಅನ್ನುವಂತ ಸಿಗ್ತದ. ಯಮದೂತರ ಲಿಸ್ಟ್ನಾಗ ಇತ್ತು ಅಂದ್ರೆ ಮುಂದೊಂದು ದಿನ ದೇಹ ಬಿಟ್ಟಿಂದ ಆ ಲಿಸ್ಟ್ ಅನ್ನುವಂಥ ತೆಗೆದು ಯಮನ ಬಾಧೆ ಅನ್ನುವಂಥದ್ದನ್ನು ಪಡಿಬೇಕಾಗ್ತದೆ. ಪೊಲೀಸರ ಲಿಸ್ಟ್ನಾಗ ಇತ್ತು ಅಂದ್ರೆ ಊರಾಗ ಏನೇ ಕಳ್ತಾನ ಆದ್ರೂ ಒಬ್ಬ ಕಳ್ಳನ ಹೆಸರ ಅನ್ನುವಂಥ ಪೊಲೀಸ್ ಸ್ಟೇಷನ್ದಾಗ ಇತ್ತಂದ್ರೆ ಮೊದಲ ಬಂದು ಕೇಳುವುದು ಆ ಕಳ್ಳಗೆ ಕೇಳ್ತಾರೆ ಪೊಲೀಸರು. ಏನು ಕೇಳಾಗಲೈತಿರಿ? ಆ ಪೊಲೀಸಿಗೆ ಹಾಗೆ ಕೇಳ್ತಾರ. ಹಾಗೆ ನಮ್ಮ ಲಿಸ್ಟ್ ಎದರೊಳಗೆ ಇರಬೇಕು ಅಂತ ಕೇಳಿದ್ರೆ ಭಗವಂತನ ಲಿಸ್ಟಿನೊಳಗೆ, ಭಕ್ತರ ಲಿಸ್ಟಿನೊಳಗೆ ಇರಬೇಕು ನಮ್ಮದು. ಭಕ್ತರು ಅಂತ ಕೇಳಿದ ಕ್ಷಣಕ್ಕೆ ಯಾರು ತೋರಿಸ್ಬೇಕ್ರಿ? ಬಸವ ಆಶ್ರಮದ ಸಮೀಪದೊಳಗೆ ಇದ್ದವರು ಎಲ್ಲಾರ ಇವರೆಲ್ಲರೂ ಭಕ್ತರು ಅಂತ. ಹಂಗೆ ನಮ್ಮ ಬದುಕ ಅನ್ನುವಂಥದ್ದನ್ನು ಕಟ್ಕೋಬೇಕಾಗ್ತದೆ. ಬದುಕನ್ನುವಂಥದ್ದು ಕಟ್ಕೋಬೇಕಾಗಿತ್ತು ಅಂದ್ರೆ ಆ ಕಲಿಕೇರಿ ಮರುಳಾದ್ರ ಹತ್ತಿರ ವಿದ್ಯಾ ಅನ್ನುವಂಥದ್ದನ್ನು ಕಲ್ಕೋತು ದೊಡ್ಡವನಾಗಲಿಕ್ಕೆ ಲಿಂಗ ದೀಕ್ಷಾ ಅನ್ನುವಂಥದ್ದನ್ನು ಯಾರಿಗೆ? ಶರಣಬಸಪ್ಪ ಲಿಂಗ ದೀಕ್ಷಾ ಅನ್ನುವಂಥದ್ದನ್ನು ಮಾಡಿ ಲಿಂಗ ಪೂಜಾಕ್ಕೆ ನಿರತನಾದ ಅಂದರೆ ಕುಂತ ಅಂದ್ರೆ ತನ್ನನ್ನು ತಾಮರಿತಿದ್ರಿ. ನಮಗ್ರಿ ಲಿಂಗ ಎಲ್ಲ ಕೈಯಾಗಿ ಹಿಡಿದು ಅವ್ರಾಗ ಹೋದ್ರು, ಇವ್ರಿಗೆ ಹೋದ್ರು, ಅವ್ರು ಅದನ್ನು ಕೊಟ್ಟರು, ಇವ್ರು ಇದನ್ನು ಕೊಟ್ಟರು, ಅವ್ರಿಗೆ ಅಟ್ಟು ಹಣ ಕೊಟ್ಟೀನಿ, ಇವ್ರಿಗೆ ಎಷ್ಟು ಹಣ ಕೊಟ್ಟೀನಿ, ಅಟ್ಟು ಬಡ್ಡಿ ಬರ್ಬೇಕಾಗ್ಯದ, ಅಟ್ಟು ಸಾಲ ಕೊಟ್ಟೀನಿ, ಇದೇ ವಿಚಾರ ಮಾಡ್ಕೊತ ಕೂತ್ರ ಲಿಂಗ ಹೆಂಗೆ ಬಂದ ಅಂತೀರಿ? ನೂಲಿ ಚಂದ ಏನು ಕೊಂಡಾಗ ಲಿಂಗ ಬಿದ್ರೆ ಲಿಂಗಾಪುರಿ ಮೇಲೆ ಐತಿ ಬಂದ. ನಮಗ್ರಿ ಲಿಂಗಾಪನ ನೋಡಿಲ್ಲ, ಚಂದಾಗೆ ಲಿಂಗಾಪನ ಕಟ್ಕೊಂಡಿಲ್ಲ. ಯಾಕೆ? ಪ್ರೇಮ ಇಲ್ಲ. ಮುಂಜಾನೆ ದಿನಾಲು ಚಹಾ ಕುಡಿಯೋದು, ಚಹಾ ಬಿಡಿದ್ರೆ ಎಷ್ಟು ತಾಪ ಆಗ್ತದಂತೆ. ಹೌದಿಲ್ಲ? ರೂಢಿ ಬಿದ್ದದ. ಆ ರೂಢಿ ಅನ್ನುವಂಥದ್ದು ಏನು ಮಾಡ್ತದಂತ ಕೇಳಿದ್ರೆ
ದಿನಾಲು ನೀವು ಶರೀರಕ್ಕೆ ಯಾವ ರೀತಿ ರೂಢಿ ಇರ್ತೀರಿ, ತಣ್ಣೀರು ಸ್ನಾನ ಮಾಡಿ ದಿನಾಲು 1-2 ದಿವಸ ಬೇಸಿಗೆಯೊಳಗೆ ತಣ್ಣೀರು ಸ್ನಾನ ಮಾಡಿ ನೋಡ್ರಿ, ಮುಂದೊಂದು ದಿನ ಅದೇ ರೂಢಿ ಅನ್ನುವಂಥದ್ದು ಬೀಳ್ತದೆ. ದಿನಾಲು ನೀವು ಶರೀರಕ್ಕೆ ಯಾವ ರೀತಿ ರೂಢ, ದಿನಾಲು 5 ಗಂಟೆಗೆ ಏಳುವಂಥ ರೂಢಿ ಕೇಳ್ಕೋರಿ, 5 ಗಂಟೆಗೆ ತಾನೇ ಯಾತ್ರೆ ಆಗ್ತದೆ. ನೀವು ಮೊಬೈಲ್ದೊಳಗೆ ಅಲಾರಾಮ್ ಇಟ್ಟು ಮಲ್ಕೊಂಡ್ರಿ ಅಂದ್ರೆ ಒಂದು 8 ದಿವಸ ಇಟ್ಟು ನೋಡಿ, 8 ದಿವಸ ಸರಿಯಾಗಿ ಯಾತ್ರೆ ಆಗ್ತದೆ. ಮುಂದೊಂದು ದಿನ ಅಲಾರಾಮ್ ಇರಲಿಲ್ಲ ಅಂದ್ರೂ 5 ಗಂಟೆಗೆ ತಾನೇ ಯಾತ್ರೆ ಆಗಲಿಕ್ಕೆ ಚಾಲು ಮಾಡ್ತದೆ. ಯಾಕೆ ಶರೀರಕ್ಕೆ ಹೆಂಗೆ ರೂಢ ಇರ್ತೇವೋ ಹಂಗೆ ಶರೀರ ಅನ್ನುವಂಥದ್ದು. ಹಂಗೆ ಶರಣರು ಬದುಕ ಅನ್ನುವಂಥದ್ದು ಭಗವಂತ ಕಂಡಾನ, ಇದನ್ನು ಚಂದಾಗಿ ಬಳಸಬೇಕು ಅಂತ ವಿಚಾರ ಮಾಡಿದ್ರೆ ಅವರು. ಇದು ಏನು ಶರೀರ ಕೊಟ್ಟಾನ ಭಗವಂತ, ಈ ಶರೀರ ಮಾಧ್ಯಮದಿಂದ ಪಾರಮಾರ್ಥ ಮಾಡ್ಲಿಕ್ಕೆ ಬರ್ತದ, ಪ್ರಪಂಚ ಅನ್ನುವಂಥದ್ದನ್ನು ಮಾಡ್ಲಿಕ್ಕೆ ಬರ್ತದೆ. ಆ ಸಂಗಮಗ ಮಲ್ಕಪ್ಪಗ ಇವ ಏನು ಬೆಳಕೋತ ಶರಣ ಸ್ವಲ್ಪ ದೊಡ್ಡ ಮಾತ, 2 ಮಕ್ಕಳು ಹುಟ್ಟುದು. ಶಿವಬಸಪ್ಪ ಅನ್ನುವಂಥ ಒಬ್ಬನಿಗೆ ಹೆಸರಿಟ್ಟಾರ, ಆಜಾನಪ್ಪ ಅನ್ನುವಂಥ ಇನ್ನೊಬ್ಬನಿಗೆ ಹೆಸರಿಟ್ಟಾರ. ಅವರು ಇಬ್ರು ಬೆಳಕೋತ ದೊಡ್ಡವರಾಗ್ಲಿಕ್ಕತ್ರು. ಅವ್ರಿಗೆ ಸಂಸಾರದ ಮೇಲೆ ಪ್ರೇಮ, ಶರಣ ಬಸಪ್ಪಗ ಸಮಾಜದ ಮೇಲೆ ಪ್ರೇಮ. ಸಂಸಾರದ ಮೇಲೆ ಪ್ರೇಮ ಇರೋದ್ರಿಂದ ಸಂಸಾರಗಳಿಗೆ ದುಡಿಬೇಕು, ಗಳಿಸ್ಬೇಕು, ಇಡಬೇಕು ಅನ್ನುವಂಥದ್ದು. ಶರಣ ಬಸಪ್ಪಗ ಇವತ್ತು ಕೊಟ್ಟ ಶಿವ ನಾಳೆ ಕೊಡ್ತಾನ ಅನ್ನುವಂಥದ್ದು. ಸಮಾಜಕ್ಕೆ ಏನು ಬೇಡ್ತಾನ, ಯಾರ ಬರ್ತಾನ ಅವ್ರಿಗೆ ಉದಾರಿಯಿಂದ ದಾನ ಮಾಡ. ವಿದ್ಯಾ ಮುಗಿಸಿ ಮನೆಗೆ ಬಂದಾನ, ಅಣ್ಣ ತಮ್ಮಂದರಿಂದ ಜಗಳ ಅನ್ನುವಂಥದ್ದು ಪ್ರಾರಂಭವಾಯಿತು. ಯಾಕೆ ಪ್ರಾರಂಭ ಆಯಿತು ಅಂತ ಕೇಳಿದ್ರ, ಇವರಿಗೆ ಗಳಿಸಿ ಇಡಬೇಕು ಅನ್ನುವಂಥ ಹಂಬಲ, ಇವನಿಗೆ ಶರಣಗೆ ದಾನ ಮಾಡಬೇಕು ಅನ್ನುವಂಥ ಹಂಬಲ. 100 ಎಕರೆ ಭೂಮಿ, 100 ಎಕರೆ ಭೂಮಿ ಹೇಳೋದು. ಮಕ್ಕಳು ದೊಡ್ಡವರಾಗ್ಯಾರ, ಆದಾಯ ಮುಡಿಯಮ್ಮ ವಿಚಾರ ಮಾಡ್ತಾರೆ. ಮಕ್ಕಳು ದೊಡ್ಡವರಾಗ್ಲಿಕ್ಕೆ ಹತ್ಯಾರ, ಮಕ್ಕಳನ್ನು ಮದುವೆ ಮಾಡಬೇಕಲ್ಲ ಅನ್ನುವಂಥ ವಿಚಾರ ಮಾಡ್ಲಿಕ್ಕೆ ಹತ್ಯಾರ. ಹೌದು ಇಲ್ಲ? ಬಾಲ್ಯಾವಸ್ಥೆದೊಳಗೆ ಹಣ್ಣು ಕೊಟ್ಟರು, ಯೌವನಾವಸ್ಥೆದೊಳಗೆ ಹೆಣ್ಣು ಕೊಟ್ಟರು, ಮುಪ್ಪಾವಸ್ಥೆದೊಳಗೆ ಮಣ್ಣು ಕೊಡ್ತಾರೆ. ಅವ್ರಿಗೆ ಹೆಣ್ಣು ಕೊಟ್ಟವರು ಎಲ್ಲರೂ ಕೂಡ ಮಣ್ಣು ಕೊಡ್ತಾರೆ. ಇದೆಲ್ಲ 3 ಜೀವನ ಅನ್ನುವಂಥ. ಬಾಲ್ಯಾವಸ್ಥೆದೊಳಗೆ ಹಣ್ಣು ತಿಂದು ಸಂತೋಷ ಪಟ್ಟೆವ, ಯೌವನಾವಸ್ಥೆದೊಳಗೆ ಹೆಣ್ಣನ್ನುವಂಥದ್ದನ್ನು ಪಡ್ಕೊಂಡು ಆನಂದ ಪಡಬೇಕು ಅಂತ ಹೆಣ್ಣನ್ನ ಮದುವೆ ಮಾಡಿಕೊಂಡು, ಹೆಣ್ಣಾದ್ರೆ ಇರಲಿ ಗಂಡಾದ್ರೆ ಇರಲಿ, ಹೆಣ್ಣು ಮಗಳಿಗೆ ಗಂಡ ಅನ್ನುವಂಥದ್ದು ಬೇಕು, ಗಂಡು ಮಗನಿಗೆ ಹೆಣ್ಣ ಅನ್ನುವಂಥದ್ದು ಬೇಕು, ಜೀವನ ಅನ್ನುವಂಥದ್ದು ಸಂತೋಷವಾಗಿ ಕಳಿಬೇಕಂತ ವಿಚಾರ ಮಾಡಿದೆವು. ಕೊನೆಗೆ ಒಂದು ದಿನ ಮಣ್ಣ ಅನ್ನುವಂಥದ್ದನ್ನ ಕೊಡೋರು ಯಾರಂತೀರಿ? ಇದೇ ಸಮಾಜ ಅನ್ನುವಂಥದ್ದು ನಾವೇನು ಕೊಡ್ಲಿಕ್ಕೆ ಹೋಗಿರ್ತೀವಿ, ಅವರೇ ನಮ್ಮನ್ನ ಒಂದು ದಿವಸ ಮಣ್ಣ ಅನ್ನುವಂಥದ್ದನ್ನು ಕೊಡ್ತಾರೆ. ಇವ ಶರಣ ಹೇಳಿಕತ್ಯಾನ, ತಮ್ಮ ಬಹಳ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ನಮ್ಮ ತಂದೆ ತಾಯಿಗಳಿಂದ ಬಂದಿರುವಂಥ ಸಂಸ್ಕಾರ ಇದು. ಯಾರ ಮನೆಗೆ ಬರ್ತಾರ ಬಂದವ್ರನ್ನ ಪ್ರೀತಿಯಿಂದ ಉಳಿಸೋದು, ತಿಳಿಸೋದು. ಯಾರ ಮನೆಗೆ ಬಂದವರನ್ನ ಪ್ರೀತಿಯಿಂದ ಕರೆದು ಉಳಿಸದೇವು ಅಂದ್ರ ಅವ್ರು ಹರಿಸ್ತಾರ. ಶಿವ ನಮಗೆ ಪಟ್ಟೆ ಕೊಡ್ತಾನ, ಚಿಂತೆ ಮಾಡಿ ಹೇಳ್ರಿ. ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮ ಅನ್ನುವಂಥ ಹೆಣ್ಮಗಳು ಒಂದು ದಿವಸ ಒಮ್ಮನ ತಲೆಯಲ್ಲಿ ಇಮ್ಮನ ತಂದ್ರ ಅಂತಾಳ. ಏನಂತಾಳ? ಆಸೆ ಎನ್ನುವುದು ಅರಸರಿಗುಂಟು, ರೋಷ ಎನ್ನುವುದು ಯಮದೂತರಿಗುಂಟು, ಈಸಕ್ಕೆ ಆಸೆ ನಿಮಗೇಕೆ ಮಾರಯ್ಯ ಪ್ರಿಯ ಚೆಲ್ಲಿ ಮಾತು ಅಂತ ತಿಳ್ಕೊಂಡು ಲಕ್ಕಮ್ಮ ಹೇಳ್ತಾಳ. ಹಂಗ ಶರಣರು ಹಾಗೆ ಬದುಕಿರು. ಇವತ್ತು ಕೊಟ್ಟ ಶಿವ ನಾಳೆ ಕೊಡ್ತಾನ ಅಂತ ಬದುಕಿದ್ರು. ನಾವು ಆನಂದವಾಗಿರು, ನಾಳೆ ಪಟ್ಟೆ ಕೊಡ್ತಾನ ಅಂತ ತಿಳ್ಕೊಂಡು. ಆದ್ರೆ ಅಣ್ಣ ತಮ್ಮಲ್ಲಿ ಗಳಿಸಬೇಕು ಅನ್ನುವಂಥ ಭಾವ ಇದ್ದವರಿಗೆ ನಿಸ್ವಾರ್ಥತೆ ಅನ್ನುವಂಥದ್ದು ಬರುವುದಿಲ್ಲ. ಸ್ವಾರ್ಥ ಅನ್ನುವಂಥದ್ದು ಇದ್ದವರಿಗೆ ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದು ಬರುವುದಿಲ್ಲ. ಅವರು ವಿಚಾರ ಮಾಡ್ಲಿಕ್ಕತ್ತಾರ, ಅಣ್ಣ ಈ ರೀತಿ ನೀ ಮಾಡ್ಲಿಕ್ಕತ್ತಿ ಅಂದ್ರೆ ಮನಿ ಅನ್ನುವಂಥದ್ದು ಕೊಡೋದರಿಂದ ಮನೆಯೊಳಗಿರೋ ಸಂಪತ್ತ ಅನ್ನುವಂಥದ್ದು ಕಳೀತು ಅಂದ್ರೆ ನಮಗೆ ಬಡತನ ಅನ್ನುವಂಥದ್ದು ಆ ವಸ್ತುವನ್ನು ನಾವೇನು ಮಾಡೋದು? ನಾವು ನಿನ್ನ ಜೊತೆಗೆ ಇರಬೇಕಾಗಿತ್ತು ಅಂದ್ರೆ ನೀನು ದಾನ ಮಾಡೋದು. ಒಂದು ವೇಳೆ ನೀ ದಾನನೇ ಮಾಡ್ತೀನಿ ಅಂದ್ರೆ ನಮಗೆ ಭಾಗ ಮಾಡಿಕೊಡು. ಇನ್ನ ಮದುವೆ ಆಗಿದೆ, ತಂದೆ ತಾಯಿಗಳು ವಿಚಾರ ಮಾಡ್ತಾರ. ಮಕ್ಕಳು ಒಳ್ಳೆಯ ಹುಟ್ಟುದು ಅಂತ ತಿಳ್ಕೊಂಡು ಮಕ್ಕಳು ಇಲ್ಲ ಅನ್ನುವಂಥ ಕೊರತಿತ್ತು.
ಈಗ ಮಕ್ಕಳೆಲ್ಲ ಹುಟ್ಟ್ಯಾವು. ಮಕ್ಕಳು ಎರಡು ಅವು ಎರಡು ಒಂದು ಕಡೆ ಆಗ್ಯಾವು. ಇವು ಒಬ್ಬ ಒಂದು ಕಡೆ ಆಗ್ಯಾನ. ಸಾತ್ವಿಕ ಗುಣ ಇರುವಂತ ಹುಡುಗ, ಸಾತ್ವಿಕ ಗುಣ ಅನ್ನುವಂಥದ್ದು ಇತ್ತು ಅಂದ್ರೆ ಏನ್ ಮಾಡ್ತದ್ರಿ? ಇನ್ನೊಬ್ಬರಿಗೆ ಮನ ನಿಲ್ಲಾರ್ದಾಗ ಬದುಕಬೇಕು ಅನ್ನುವಂಥ ವಿಚಾರ ಮಾಡ್ತಾರೆ. ಅಂತಹದು ಸಾತ್ವಿಕ ಗುಣ ಇರುವಂತ ಶರಣ ಅಂತಾನ, ತಮ್ಗಳೇ ನಿಮ್ಗೆ ಸಂತೋಷ ಅನ್ನುವಂಥದ್ದು ಆಗತಿತ್ತು ಅಂದ್ರೆ ನೀವು ಸಂತೋಷವಾಗಿ ನೀವು ಇರ್ಲಿ. ನಾನು ಏನು ದುಡಿತೀನಲ್ಲ, ನನ್ನ ಕೈಯಿಂದ ಏನಾಗುತ್ತದಲ್ಲ ಅದನ್ನು ಸಮಾಜ ಸಲುವಾಗಿ ನಾನು ಬಳಸ್ತೀನಿ. ನಾನು ಸಮಾಜ ಸಲುವಾಗಿ ಬಳಸ್ತೀನಿ. ಸಮಾಜಕ್ಕಾಗಿ, ಸಮಾಜದ ಒಳಿತಿಗಾಗಿ ನಾನು ಬಂದಿದ್ದೆ. ಅದಕ್ಕೆ ನಾವ್ಯಾಕೆ ಬಂದೇವಂತೀರಿ? ನಾವು ಗಳಿಸಿ 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 ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಡಬೇಕಂತಲ್ಲ. ನಾವು ಗಳಿಸೋದು, ಮಕ್ಕಳಿಗೂ ಇಡೋದು, ಎಲ್ಲಾನು ಇಡೋದು. ಆದರೆ 1 ರೂಪಾಯಿ ಗಳಿಸದೆ ಬಂದ್ರೆ ಅದರೊಳಗೆ ಒಂದು 10 ಪೈಸಾಗೆ ದಾನ ಧರ್ಮ ಪರೋಪಕಾರಕ್ಕೆ ಬಳಸಲ್ಲ. ಒಟ್ಟು 1 ರೂಪಾಯಿ ನೀ ದಾನ ಮಾಡ್ಬೇಕಂತಲ್ಲ. 1 ರೂಪಾಯಿ ಗಳಿಸಿದ್ರೊಳಗೆ 10 ಪೈಸಾರೆ ಪರೋಪಕಾರಕ್ಕಾಗಿ, ಪರಹಿತಕ್ಕಾಗಿ, ಪರೋಪಕಾರ ಪರಹಿತ ಅನ್ನುವಂತ ನನ್ನ ಬಳಸದಿ ಅಂತಂದ್ರೆ ಅದು ಏನು ಆಗತ್ತದಂತ ಕೇಳಿದ್ರೆ, ಬ್ಯಾಂಕಿನೊಳಗೆ ನೀವು ಒಯ್ದು ವಾರ 1,000 ರೂಪಾಯಿ ತುಂಬಿ ಬಂದ್ರಿ ಅಂದ್ರೆ ಅದೇನಾಗ್ತದೆ? ನಿಮ್ಮ ಅಕೌಂಟ್ನಾಗ ಎಫ್ಡಿ ಹಾಕೋತೆ ಹೋಗ್ತದೆ. ಮತ್ತು ಬ್ಯಾಂಕಿನೊಳಗೆ ಎದ್ರ ಮೇಲೆ ಕೊಡ್ತಾರೆ ಸಾಲ? ದ್ರಾಕ್ಷಿ ಮೇಲೆ ಕೊಡ್ತಾರೆ, ಪ್ಯಾಟ್ಲೇನ್ ಮೇಲೆ ಕೊಡ್ತಾರೆ, ಬಾವಿ ಮೇಲೆ ಕೊಡ್ತಾರೆ, ಅದ್ರ ಮೇಲೆ ಕೊಡ್ತಾರೆ, ಇದ್ರ ಮೇಲೆ ಕೊಡ್ತಾರೆ ಅಂತ ಬರೇ ಸಾಲನೇ ತೆಗಿಲಿ ಆಗ್ತೇವು ಅಂದ್ರೆ ಅದು ಉತ್ತಾರ ಮೇಲೆ ಪೂಜೆ ಏರ್ತದೆ ತಿರುಗಿಲ್ಲ. ಹಂಗ ನಾವು ಬರೀ ಅಲ್ಲಿ ಸಿಗುತ್ತದೇನೋ ಇಲ್ಲಿ ಸಿಗುತ್ತದೇನೋ, ಅವ್ರು ಕೊಡ್ತಾರೇನೋ ಇವ್ರು ಕೊಡ್ತಾರೇನೋ ಅಂತ ತಿಳ್ಕೊಂಡು ಬರೀ ಇಸ್ಕೊಳ್ಳೋದ್ರಾಗೆ ಆಯ್ತು ಅಂದ್ರೆ ಅದು ನಮ್ಮ ಅಕೌಂಟಿನೊಳಗೆ ಸಾಲ ಅನ್ನುವಂಥದ್ದಾಗ್ತದೆ. ನಾವು ಒಂದು ಸ್ವಲ್ಪ ಧರ್ಮದಿಂದ ಕೊಡೋದು, ಕೊಡಬೇಕು. ಮನುಷ್ಯ ಕೊಟ್ಟೆವು ಅಂದ್ರೆ ಅದು ಏನಾಗ್ತದ? ಮುಂದಿನ ಜನ್ಮಕ್ಕೆ ಬುದ್ಧಿ ಆಗ್ತದೆ. ಮುಂದಿನ ಜನ್ಮಕ್ಕೆ ಬುದ್ಧಿ ಅನ್ನುವಂಥದ್ದು ಬುದ್ಧಿ ಇತ್ತು ಅಂದ್ರೆ ಆರಾಮವಾಗಿ ಉಳ್ಳಿಕ್ಕೆ ಬರ್ತದೆ. ಅಂತದು ದಾನ ಧರ್ಮ ಪರೋಪಕಾರ ಪರಹಿತ ಅನ್ನುವಂಥದ್ದನ್ನ ಶರಣ ಮಾಡ್ಲಿಕ್ಕೆ ಮಾಶಾಳ ಅನ್ನುವಂಥ ಗ್ರಾಮ ಶರಣ ಬಸಪ್ಪನ ಮದುವೆ ಮಾಡಬೇಕು ಅನ್ನುವಂಥ ವಿಚಾರ ಮಾಡ್ತಾರೆ. ಶರಣ ಬಸಪ್ಪನ ಮದುವೆ ಮಾಡಬೇಕು. ವಯಸ್ಸಿಗೆ ಬಂದಾನ ಮಗ. ವಯಸ್ಸಿಗೆ ಬಂದಿರುವಂಥ ಮಗನನ್ನ ಹೇಳ ನೋಡ್ಲಿಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಶಾಂತಲಿಂಗ ಅನ್ನುವಂಥ ಮಾಶಾಳ ಗ್ರಾಮದ ಆ ಶಾಂತಲಿಂಗನಿಗೆ ಒಬ್ಬಕಿನ ಮಗಳು ಮಹಾದೇವಿ ಅನ್ನುವಂಥ ಮಗಳು, ಒಬ್ಬಕಿನ ಮಗಳು ನೋಡ್ಬೇಕು ಅನ್ನುವಂಥ ಹೇಳೋರು. ಶರಣ ಬಸಪ್ಪಗೆ ಒಳ್ಳೆಯ ಒಂದು ಆಚಾರವಂತವಾಗಿರುವಂಥ ಹೆಣ್ಮಗಳು, ಆಚಾರ ನೀತಿ ಧರ್ಮ ಗುರು ಸೇವೆ ಅನ್ನುವಂಥ ಮಾಡುವಂಥ ಹೆಣ್ಮಗಳು. ಅವಳನ್ನ ನೋಡ್ರಿ ಅಂತ ತಿಳ್ಕೊಂಡು ಒಬ್ಬರು ಹಿರಿಯರಂತಾರೆ. ಆಗಲಿನವರು ಮುಡಿಯಮ್ಮನವ್ರು ಅಂತಾರೆ, ನೋಡೋನು ಕನ್ಯಾ ನೋಡ್ಲಿಕ್ಕೆ ಹೋಗೋನು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾರೆ. ಶರಣ ಬಸಪ್ಪನ ಮದುವೆ ಮಾಡಬೇಕು ಅನ್ನುವಂಥ ವಿಚಾರ ಮಾಡ್ತಾರೆ. ಶರಣ ಬಸಪ್ಪನ ಮದುವೆ ಮಾಡ್ಲಿಕ್ಕೆ ಹೆಣ್ಣ ನೋಡ್ಲಿಕ್ಕೆ ಹೊಂಟಾರೆ. ಹೆಣ್ಣ ನೋಡ್ಲಿಕ್ಕೆ ಮಾಶಾಳ ಅನ್ನುವಂಥ ಗ್ರಾಮಕ್ಕೆ ಹೋಗ್ತಾರೆ. ಹೆಣ್ಮಗಳನ್ನು ನೋಡ್ತಾರೆ. ಅವಳಲ್ಲಿರುವಂಥ ಆಚಾರ ವಿಚಾರಗಳನ್ನು ಹೆಣ್ಮಗಳು ನೋಡಿ, ಹೆಣ್ಮಗಳು ಹೋಗಾಣಿಗೆ ಏನು ಕೇಳ್ತೀರಿ? ತಂಗಿ ನಿನ್ನ ಹೆಸರು ಏನು ಅಂತ ಕೇಳ್ತೀರಿ. ನಿಮ್ಗೆ ಅಕ್ಕ ತಂಗಿಯಾರು ಎಷ್ಟು ಮಂದಿ, ಏನು ನಿಮ್ಮ ಅಣ್ಣ ಏನು, ಶಿಕ್ಷಣ ಎಷ್ಟಾಗ್ಯದ, ಏನಾಗ್ಯದ ಅಂತ ಕೇಳ್ತೀರಿ. ಆಮೇಲೆ ಏನು ಕೇಳ್ತೀರಿ? ಅಡಿಗೆ ಬರ್ತದೆ ಅಂತಂಗಿ ಅಂತ ಕೇಳ್ತೀರಿ. ಹೌದೇನ್ರಿ? ಒಂದು ಊರಾಗ ಒಬ್ಬಕ್ಕೆ ಹೆಣ್ಮಗಳನ್ನ ಹುಡುಗಿ ನೋಡಕ್ಕೆ ಹೋಗಿದ್ರೆ, ತಂಗಿ ನಿನಗೆ ಅಡಿಗೆ ಬರ್ತದೆ ಏನು? ಬರ್ತದೆ. ಏನು ಬರ್ತದೆ ನಿನಗೆ? A to Z ಬರ್ತದೆ. A to Z ಆಯ್ತು ಅಂತ ತಿಳ್ಕೊಂಡು ಮದುವೆ ಮಾಡಿದ್ರು. ಮನ್ಯಾಗ ಏನಾಗಿತ್ತು? ಹೆಣ್ಮಗಳು ತಿಳ್ಕೊಂಡಿಡು ಯಾರು ಇರ್ಲಿಲ್ರಿ. ಒಬ್ಬನೇ ಮಗ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಂದ್ರು. ಮನೆಗೆ ಕರ್ಕೊಂಡು ಬಂದು ಹೆಣ್ಮಗಳು ಹೊಸ್ತಾಗಿ ಮನೆಗೆ ಬಂದಳು. ಬಂದಾಗ ಕ್ಷಣಕ್ಕೆ ಅಡ್ಗೆ ಮಾಡುವ ತಂಗಿ ಅಂತ ತಿಳ್ಕೊಂಡು ಎಲ್ಲ ಅಡ್ಗೆ ಮನೆಯೊಳಗೆ ಇರುವಂಥ ಸಾಹಿತ್ಯಗಳನ್ನು ಮಾವಿದ್ದಾವ ಎಲ್ಲ ತೋರಿಸೋದಾಗಿ, ಇಲ್ಲಿ ಹಿಟ್ಟದ, ಇಲ್ಲಿ ಎಕ್ಕಿ ಅದಾವು, ಇಲ್ಲಿ ಬ್ಯಾಳೆ ಅದಾವು, ಎಲ್ಲ ಸಾಹಿತ್ಯಗಳನ್ನು, ಇಲ್ಲಿ ಎಣ್ಣೆ ಅದ, ಎಲ್ಲ ಸಾಹಿತ್ಯಗಳನ್ನು ತೋರಿಸಿದ. ಹೆಣ್ಮಗಳು ಏನು ಮಾಡಿದ್ರು? ಅವತ್ತ ಬೀಗರು ಬಂದಿದ್ರು. ಅವರೆಲ್ಲ ಅಡುಗೆ ಮಾಡಿ ಮುಗಿಸಿ ಹೋದ್ರು. ಎಲ್ಲ ಬಂದವರು ಬೀಗರು ಹೋದರು. ಹೆಣ್ಮಗಳು ಮುಂಜಾನೆ ಎದ್ದು ಅನ್ನ ಮಾಡಿದ್ರು, ಜುಳಕ ಮಾಡಿದ್ರು. ಬರ್ರಿ ಊಟಕ್ಕೆ ಮಾವ ಅಂದರು. ಮಾವಿದ್ದವ ಗಂಡಿದ್ದವ ಊಟಕ್ಕೆ ಕೂತರು. ಅನ್ನ ಜುಳಕ ನಡೆದ್ರು. ಇವತ್ತೇನೋ ಹೊಸ್ತಾಗಿ ಬಂದಾಳ, ದಣವಾಗಿರಬೇಕು,
ಬ್ಯಾಸರ ಬಂದಿರಬೇಕು, ಅನ್ನ ಸುಲ್ಕ ಮಾಡ್ಯಾಳ ಇರಲಿ ಅಂತ ತಿಳ್ಕೊಂಡು ಊಟ ಮಾಡಿದ್ರು. ಸಂಜೆಗೂ ಅನ್ನ ಸುಲ್ಕನೆ ಮಾಡಿದ್ರು, ಅದನ್ನು ಉಂಟು. ಮರುದಿವ್ಸ ಮತ್ತೆ ಅನ್ನ ಸುಲ್ಕನೆ ಮಾಡಿದ್ರು. ತಂಗಿ ಏನವ ಇದು ಏನು ಅಲ್ಲ, ಮತ್ತು ಅಡಿಗೆ ಚಪಾತಿ ಮಾಡಿ ರೊಟ್ಟಿ ಮಾಡಿ ಎಲ್ಲ ಸಾಹಿತ್ಯಗಳದಾವು. ನಾ ಏನು ಹೇಳಿದ್ರಿ ಮಮ್ಮ ಅನ್ನಕ್ಕೆ ನೀವು ನೋಡ್ಲಾಕ್ ಬಂದಾಕ್ರ A to Z ಬರ್ತದೆ ಅಂತ ಹೇಳಿ ನಾನು. ಏ ಅಂದ್ರೆ ಅನ್ನ ಜಡ್ ಅಂದ್ರೆ ಚುಡಕ, ಇದನ್ನ ಬಿಟ್ಕೊಂಡು ಏನೋ ಗೊತ್ತು. ಹಂಗಾಗಿ ಮಾಡಿದ್ರೆ ನಮಗೆ ಜೀವನ ಅನ್ನುವಂಥ ಮೊದಲ ಹೆಣ್ಮಕ್ಳಾದವ್ರಿಗೆ ಏನ್ ಬೇಕು? ಅಡಿಗೆ ಅನ್ನುವಂಥದ್ದು ಇರಬೇಕು. ಹೆಣ್ಮಕ್ಳಿಗೆ ಸಂಸ್ಕಾರ ಅನ್ನುವಂಥದ್ದು ಇರಬೇಕು. ಸಂಸ್ಕಾರ ಅನ್ನುವಂಥದ್ದು ಇತ್ತು ಅಂದ್ರೆ ಆ ಸಂಸ್ಕಾರ ಅನ್ನುವಂಥದ್ದು ಹುಟ್ಟಿದ ಮನೆಗೆ ಹೂ ತರುವಂತ ಕೆಲಸ ಮಾಡ್ತದೆ. ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಹೂ ತರುವಂತ ಕೆಲಸ ಯಾವಾಗ ಮಾಡ್ತದ? ಸಂಸ್ಕಾರ ಅನ್ನುವಂಥದ್ದು ಇತ್ತು ಅಂದ್ರೆ ಹೆಣ್ಮಗಳಿಗೆ ಎಂತ ತಾಯಿ ಹಡಾಳವಾಗಿತ್ತ ಅಂತ ತಿಳ್ಕೊಂಡು ತಾಯಿನೇ ತಾಯಿಗೆ ಒಳ್ಳೆ ಹೆಸರು ತರಬೇಕಾಗಿತ್ತು ಅಂದ್ರ ಹೆಣ್ಮಗಳು ಹೆಂಗಿರ್ಬೇಕಂತೀರಿ? ಸಂಸ್ಕಾರವಂತರಾಗಿರ್ಬೇಕು. ಹೇಮರೆಡ್ಡಿ ಮಲ್ಲಮ್ಮನ ಹೆಂಗಿದ್ರಂತೀರಿ? ಎಲ್ಲಾರು ಕಾಣಿದ್ರು ಒಂದು ದಿವಸ ತವ್ರ ಮನೆಗೆ ಹೋಗಲಿಲ್ಲ. ನನಗೆ ಕಾಣ್ಲಿಕ್ಕತ್ಯಾರ, ಹತ್ತು ಕಾಣ್ಲಿಕ್ಕತ್ಯಾರ, ನೆಗೇಡಿ ಕಾಣ್ಲಿಕ್ಕತ್ಯಾರ, ಹುಚ್ಚ ಗಂಡ ನಾನ, ಇವ್ರ ಜೊತೆ ನಾ ಹೆಂಗ ಬಾಳೆ ಮಾಡಿ ಅಂತ ತಿಳ್ಕೊಂಡು ಬ್ಯಾಸರ ಪಡ್ಲಿಲ್ಲ. ಇದು ಏನು ಪಾಲಿಗೆ ಬಂದದಲ್ಲ, ಇದು ಪಂಚಾಮೃತ ಅಂತ ತಿಳ್ಕೊಂಡು ಸ್ವೀಕಾರ ಮಾಡುವುದು. ಆ ಹೆಣ್ಮಗಳ ಕೀರ್ತಿ ಉಳಿತು. ಹೇಮರೆಡ್ಡಿ ಮಲ್ಲಮ್ಮ ಫೋಟೋ ಹಚ್ಚಿರಿ. ಯಾಕೆ ಹಚ್ಚಿರಿ? ಅವಳಾಗ ನನ್ನಲ್ಲಿ ಗುಣ ಬರಲಿ ಅನ್ನುವಂಥ ಉದ್ದೇಶ. ಅವಳು ಹೆಂಗ ದುಡ್ದಾಳಲ್ಲ, ಅವಳು ಹೆಂಗ ದುಡಿದಳು ಹಂಗ ನನ್ನಲ್ಲೇನೂ ಗುಣ ಅನ್ನುವಂಥದ್ದು ಬರಲಿ ಅನ್ನುವಂಥ ಉದ್ದೇಶದಿಂದ ನಾವೆಲ್ಲರೂ ಏನ್ ಬೇಕು ಅಂತ ಹೇಳಿದ್ರ ಸಮಾಜದೊಳಗ ಒಳ್ಳೆಯ ಸಂಸ್ಕಾರವಂತರಾಗಿ ಬದುಕುವುದು. ಸಂಸ್ಕಾರ ಇರಲಿಲ್ಲ ಅಂದ್ರೆ ಸಂಪತ್ತೆಲ್ಲ ಆದ. ಸಂಸ್ಕಾರ ಇರಲಿಲ್ಲ ಅಂದ್ರೆ ಮರವಿದ್ದು ಫಲವೇನು ನೆರಳಿಲ್ಲದ ಲೆಕ್ಕ. ಮರ ಎಲ್ಲ ದೊಡ್ಡದ, ಅದಕ್ಕೊಂದು ತಪ್ಪಲಿಲ್ಲ, ಒಂದು ಹೂವಿಲ್ಲ. ಮರವಿದ್ದು ಫಲವೇನು ನೆರಳಿಲ್ಲದ ಲೆಕ್ಕ. ಧನವಿದ್ದು ಫಲವೇನು ದಯವಿಲ್ಲದ ಲೆಕ್ಕ. ಧನ ಎಲ್ಲ ಆದ, ದಯ ಅನ್ನುವಂಥದ್ದಿರಲಿಲ್ಲ ಅಂದ್ರೆ ಅಗಲಿದ್ದು ಫಲವೇನು ಬಾಲಿಲ್ಲದ ಲೆಕ್ಕ. ಅಗಲೆಲ್ಲ ಆದ್ರಿ ಗಂಗಾಳೆಲ್ಲ ಚಲೋ ಅದ, ಗಂಗಾಳೆಲ್ಲ ಚಲೋ ಅದ. ಕರೆ ಗಂಗಾಳದಾಗ ಅನ್ನನೇ ಇಲ್ಲ. ಆ ಗಂಗಾಳಕ್ಕೆ ಬೆಲೆ ಬರ್ತದೇನು? ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ಲೆಕ್ಕ. ಚೆನ್ನ ಮಲ್ಲಿಕಾರ್ಜುನ, ನಾ ಹುಟ್ಟಿ ಸಾರ್ಥಕೇನು? ನಿನ್ನ ಜ್ಞಾನ ಅನ್ನುವಂಥದ್ದು ನನಗಾಗಲಿಲ್ಲ ಅಂದ್ರೆ, ನಿನ್ನ ಜ್ಞಾನ ಅಂದ್ರೆ ಏನೋ ಪರಮಾತ್ಮನ ಜ್ಞಾನ ಅನ್ನುವಂಥದ್ದು ನಮಗಿರಲಿಲ್ಲ ಅಂದ್ರೆ ನಾವು ಬೇಕಾದ ಗಳಿಸಿನೋ ಧನ ಗಳಿಸಿಟ್ಟಿ, ಆದ್ರೆ ನಿನ್ನ ಜೊತೆಗೆ ಬರುವುದು ಯಾವ್ದದ? ಬರುವುದನೇ ಯಾವ್ದಂತೀರಿ? ಏನು ಸಂಪತ್ತು ಬರ್ತದೈತಿರೋ, ಏನು ಹೆಂಡತಿ ಬರ್ತಾಳೋ, ಮಕ್ಕಳು ಬರ್ತಾಳೋ, ಏನೋ ಒಂದು ವೇಳೆ ಹೆಣ್ಮಗಳೇ ಸಾಕ್ತಳು ಅಂತ ಇಟ್ಕೊಳ್ಳೋಣ, ಹೆಣ್ಮಗಳೇ ದೇಹ ಬಿಟ್ಟಳು ಅಂತ ಇಟ್ಕೊಳ್ಳೋಣ. ಅವಾಗ ಗಂಡನೇ ಯಾರು ಹೋಗಂಗದ ಅಂತೀರಿ? ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುರುಳಿ ನಿಜ ಬಂದವರಿಗೆ ಯಾರಿಗೆ ಯಾರು ಇಲ್ಲ. ಸುಮ್ಮ ಇದು ನಾಟಕ ಅನ್ನುವಂಥದ್ದು ಮಾಡಬೇಕಾಗಿತ್ತು ಅಂದ್ರೆ ನಾಟಕದಾಗ ಪಾತ್ರ ಬೇಕೇನ್ರಿ? ಏನು ಬೇಡ ಅಂತೀರಿ? ನಾಟಕ ಅನ್ನುವಂಥದ್ದು ಮಾಡಬೇಕಾದ್ರೆ ಗಂಡನ ಪಾತ್ರ ಮಾಡಬೇಕು, ಹೆಂಡತಿ ಪಾತ್ರ ಮಾಡಬೇಕು, ಮಕ್ಕಳ ಪಾತ್ರ ಮಾಡಬೇಕು, ರಾಜನ ಪಾತ್ರ ಮಾಡಬೇಕು, ಸೇವಕರ ಪಾತ್ರ ಮಾಡಬೇಕು, ಎಲ್ಲ ಪಾತ್ರ ಮಾಡಬೇಕು. ಪಾತ್ರ ಎಷ್ಟೋ ತನ ಹೊತ್ತು ಹೊಂಡು ತನ ಪಾತ್ರ, ನಾಟಕದ ಪಾತ್ರ ಹೊತ್ತು ಹೊಂಡ್ತು ಅಂದ್ರೆ ಬಣ್ಣ ಅಳಿತು ಅಂದ್ರೆ ಅಲ್ಲಿ ಪಾತ್ರಗಳು ನಿಂದಿರ್ತಾವೆ. ಹಂಗೆ ನಮ್ಮದು ಒಂದು ಇದು ನಾಟಕ ಅನ್ನುವಂಥದ್ದು, ಈ ಸಂಸಾರ ಅನ್ನುವಂಥದ್ದು ನಾಟಕ ಇದ್ದಾಗ ಪಾತ್ರಗಳನ್ನು ಮಾಡೋದು. ಆದರೆ ಯಾತ್ರೆ ಇರೋದು ಯಾವಾಗ ಯಾತ್ರೆ ಇರೋದು? ಯಾರು ಇರಲಾಗ ಅನ್ನೋದು. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ. ಯಾರಿಗೆ ಯಾರದಾರಪ್ಪ? ಎಲ್ಲ ಈ ಹೊಟ್ಟೆಕಡ್ತ ಚಾಲು ಆಗ್ಯದ ಅಂತ ಇಟ್ಕೋರು. ನಮಗೆ ಹೊಟ್ಟೆ ಕಡಿಲಿಕ್ಕತ್ತದ, ಊಟ ಮಾಡಿ ಎಲ್ಲರೂ ಮಲ್ಕೊಂಡಾರ, ಹೊಟ್ಟೆ ಭಯಂಕರ ಕಡಿಲಿಕ್ಕತ್ತದ. ಅವ್ರು ಅಂತಾರ ನಿಂಬಿಕಾಯಿ ಸೋಡಾರೆ ಕುಡಿ, ಏನಾರೇ ಮಾಡುವಂತ. ಒಟ್ಟು ಕುಡಿದ್ರು ಕಡಿಮೆ ಆಗಲಿಲ್ಲ, ಹೊಟ್ಟೆ ಕಡ್ತಾರೆ, ನೋವು ಹೆಚ್ಚಾಗ್ಲಿಕ್ಕತ್ತದ. ಅವ್ರಂತಾರ ಏನು ವಾಚ್ಯ ಇಳ್ಕೊಡೋಣ, ಏನು ತ್ರಾಸ ಅನ್ನುವಂಥದ್ದು ನಿನಗೆ ಆಗ್ಲಿಕ್ಕತ್ತದ. ಕರೆ ಏನು ವಾಚ್ಯ ಅದ, ಏನು ಇಳ್ಕೊಡೋಣ, ನಿನ್ನ ತ್ರಾಸ ನೀನೇ ಅನುಭವಿಸ್ಬೇಕು. ಯಾರು ಮತ್ತೊಬ್ರು ತೋತಾರ್ತೀರಿ? ಜೀವನ ಅನ್ನುವಂಥದ್ದು ಹೆಂಗೈತಿ ಅಂತ ಕೇಳಿದ್ರ, ತಾ ಮಾಡಿದ ಕರ್ಮವು ಬಲವಂತವಾಗಡೆ. ನಾವು ಮಾಡಿರುವಂತ ಕರ್ಮ ಬಲವಂತ ಆಯ್ತು ಅಂದ್ರೆ ನಮ್ಗೆ ಏನು ಕೊಡ್ತದ ಅಂತ ಕೇಳಿದ್ರ ದುಃಖ ಕೊಡ್ತದ. ಅದರ ಸಲುವಾಗಿ ತಮ್ಮರು ಅನ್ನುವಂಥವ್ರು ಹೆಂಗಿರ್ಬೇಕು, ಸಮಾಜ ಅನ್ನುವಂಥದ್ದು ಹೆಂಗಿರ್ಬೇಕು, ಸಮಾಜದೊಳಗೆ ನಮ್ಮ ಬದುಕು ಹೆಂಗಿರಬೇಕು ಅಂತ ಕೇಳಿದ್ರ ಹೂವಿನ ಬದುಕಿನಾಗ ಬದುಕ ಅನ್ನುವಂಥದ್ದು ಇತ್ತು ಅಂದ್ರೆ
ಇದಕ್ಕೊಂದು ಬೆಲೆ ಅನ್ನುವಂಥದ್ದು ಸಿಗ್ತದೆ. ಬದುಕ ಅನ್ನುವಂಥದ್ದು ಹೂವಿನಾಗಿ ಇರಲಿಲ್ಲ ಅಂದ್ರೆ, ಮುಳ್ಳಿನಾಗಿತ್ತು ಅಂದ್ರೆ ಸಮಾಜ ಅನ್ನುವಂಥದ್ದು ನಮ್ಮನ್ನ ಇದು ಹೋಯ್ತು ಪೀಡ ಚಲೋ ಆಯ್ತು ಅಂದಾಗ ನಮ್ಮ ಬದುಕಾಗಬಾರ್ದು. ಇನ್ನೊಂದು ನಾಲ್ಕೊಪ್ಪತ್ತು ಇದ್ದಿದ್ರೆ ಸಮಾಜಕ್ಕೆ ಒಳ್ಳೇದಾಗುತ್ತಿತ್ತು ಅಂದಾಗ ನಮ್ಮ ಬದುಕಿಗೆ ಬೇಕು. ಅವುಗಳಿಗೆ 52 ವರ್ಷಗಳಾಗಿತ್ತು, ಆದ್ರೆ ಇನ್ನೊಂದು 10 ವರ್ಷ ಇದ್ದಿದ್ರು ಅಂದ್ರೆ ಬಹಳ ಚಲೋ ಆಗ್ತಿತ್ತು ಅನ್ನುವಂಥ ಭಾವ ಎಲ್ಲರಲ್ಲಿ ಐತಿತ್ತಿರೋ ಏನೇನ ಏಪ್ಪ ಅದೇ ಬಿಟ್ಟು ಬಹಳ ಚಲೋ ಆಯ್ತತ್ತ ಒಬ್ಬರು ಬಾಯಾಗರೆ ಐತಿತ್ತಿರು. ಯಾಕೆ ಅವರಿಂದ ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಅನ್ನುವಂಥದ್ದು ಇರೋದ್ರಿಂದ ಅವರು ಇನ್ನೊಂದು 4 ಇದ್ರು ಅಂದ್ರೆ ಇನ್ನೊಂದು ಸ್ವಲ್ಪ ಸಮಾಜ ಅನ್ನುವಂಥದ್ದನ್ನು ತಿದ್ದುತ್ತಿರು ಅನ್ನುವಂಥ ಭಾವ ಬರ್ತದ ನಮ್ಮಲ್ಲಿ. ಆ ಭಾವ ಬರಬೇಕಾಗಿತ್ತು ಅಂದ್ರೆ ನಮ್ಮಿಂದನೂ ಪರೋಪಕಾರ ಪರಹಿತ ಅನ್ನುವಂಥ ಒಂದು ಸ್ವಲ್ಪ ಬೇಕಲ್ಲ. ಸ್ವಲ್ಪ ಈಗ ಅಡಿಗೆ ಮಾಡಬೇಕಾಗಿತ್ತು ಅಂದ್ರೆ 1 ಕಿಲೋ ಇರ್ತಲ್ಲಿ 2 ಕಿಲೋ ಉಪ್ಪು ತಂದಿರಿ, ಉಪ್ಪ ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ರಿ ಅಂದ್ರೆ ಅಡಿಗೆ ಸ್ವಾದ ಆಗ್ತದೆ. ಮತ್ತು ನಾವೇ ತಂದಿದ್ದೀವಿ ಅಂತ ತಿಳ್ಕೊಂಡು ನೀವೊಂದು ಮುಟ್ಟಿಗೆ, ನಿಮ್ಮ ಅತ್ತೊಂದು ಮುಟ್ಟಿಗೆ, ನಿಜೇನಿದ್ರು ಅಂದ್ರೆ ಅವರೊಂದು ಮುಟ್ಟಿಗೆ ಉಪ್ಪಿನಾಗ ಸಾರಿನಾಗ ಉಪ್ಪು ಹಾಕಿದ್ರಿ ಅಂದ್ರೆ ಅಡಿಗೆ ಸ್ವಾದ ಆಗ್ತದೆ. ಅಡಿಗೆ ಸ್ವಾದ ಆಗ್ಬೇಕಾಗಿತ್ತು ಅಂದ್ರೆ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಖಾರ ಹಾಕಬೇಕು ಅನ್ನುವಂಥದ್ದು ತಿಳ್ಕೊಂಡು ಹಾಕಿದೆವು ಅಂದ್ರೆ ಅದು ಅಡಿಗೆ ಅನ್ನುವಂಥದ್ದು ಹ್ಯಾಂಗೆ ಸ್ವಾದ ಆಗ್ತದೋ ಹಂಗೆ ಬದುಕ ಅನ್ನುವಂಥದ್ದು ಹ್ಯಾಂಗೆ ಬದುಕಬೇಕು ಅನ್ನುವಂಥದ್ದು ವಿಚಾರ ಬಂತು ಅಂದ್ರೆ ಬದುಕು ಸಾರ್ಥಕ ಬದುಕಾಗ್ತದೆ. ಮತ್ತು ಬದುಕಿನೊಳಗೆ ಭಗವಂತ ಈ ಬದುಕ ಅನ್ನುವಂಥದ್ದನ್ನು ನಮ್ಮ ಕೈಯಾಗಿಟ್ಟ. ಹುಟ್ಟು ನಮ್ಮ ಕೈಯಾಗಿಲ್ಲ, ಸಾವು ನಮ್ಮ ಕೈಯೊಳಗಿಲ್ಲ, ಆದ್ರೆ ಬದುಕ ಅನ್ನುವಂಥದ್ದು ನಮ್ಮ ಕೈಯಾಗಿಟ್ಟಾನ. ಈ ಬದುಕ ಅನ್ನುವಂಥದ್ದು ಚಂದಾಗೆ ಬದುಕದೇವು ಅಂದ್ರೆ ಈ ಬದುಕಿಗೆ ಒಂದು ಬೆಲೆ ಬರ್ತದೆ. ಈ ಮಾಸಾಳ ಅನ್ನುವಂಥ ಗ್ರಾಮಕ್ಕೆ ಹೆಣ್ಣು ನೋಡ್ಲಿಕ್ಕೆ ಹೋಗ್ಯಾರ, ಮದುವೆ ಅನ್ನುವಂಥದ್ದು ಮಾಡಬೇಕಾಗ್ಯದ. ನಾಳೆ ಒಂದು ದಿವಸ ಪುಣ್ಯಾರಾಧನೆ ಕಾರ್ಯಕ್ರಮ ಅನ್ನುವಂಥದ್ದು ಮಾಡಿ ನಾಳೆ ಮದುವೆಗೆ ಅಲ್ಲ ಹೇಳಿತು ಅಂದ್ರೆ ಪುರಾಣ ಅನ್ನುವಂಥದ್ದು ಭಾಳ ಹಿಂದುಳಿತದೆ. ಅದರ ಸಲುವಾಗಿ ನಾಳೆಗೆ ಮಾಡೋದು ಅಂತ ವಿಚಾರ ಇಟ್ಕೊಂಡ್ರಿ ಅಂದ್ರೆ ಕಾರ್ಯಕ್ರಮ ಅನ್ನುವಂಥದ್ದು ಮುಂದೆ ಪುರಾಣ ಅನ್ನುವಂಥದ್ದು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತದೆ. ಇಲ್ಲ ನಾಳೆ ಒಂದು ದಿವಸ ಪುಣ್ಯಾರಾಧನೆ ಕಾರ್ಯಕ್ರಮ ಮುಗಿಸ್ಕೊಂಡು ಮಂಗಳವಾರ ದಿವಸ ಮದುವೆ ಕಾರ್ಯಕ್ರಮ ಇಟ್ಕೊಳ್ಳೋದು ಅಂದ್ರಿ ಅಂದ್ರೆ ಮದುವೆಗೆ ಅಲ್ಲ ಅನ್ನುವಂಥ ಒಂದು ದಿವಸ ಮುಗಿದು ಹೋಗ್ತಂದ್ರೆ ಅದನ್ನು ಒಂದು ದಿವಸ ಹಿಡಿತದೆ. ಈಗ ಮದುವೆ ಮಾಡೋದು, ಬೀಗರಾಗೋದು ಎಲ್ಲ ವ್ಯವಸ್ಥೆ ಅನ್ನುವಂಥದ್ದು ಮಾಡಬೇಕಾಗಿತ್ತು ಅಂದ್ರೆ ಏನ್ರಿ ನಾಳೆಗೆ ಗದ್ದಲ್ದಾಗ ಮಾಡ್ತೀವಿ ಮಂಗಳವಾರ ದಿವಸ ಮಾಡೋದು ಅಂದ್ರೆ ನಿಮ್ಮ ನಿರ್ಧಾರ ಅನ್ನುವಂಥದ್ದು ಯಾವ ರೀತಿ ಹೇಳ್ತೀರಿ ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು. ಅದರ ಸಲುವಾಗಿ ತಾವೆಲ್ಲರೂ ಎಂದು ಮಾಡೋಣ ಅಂತೀರಿ ಯಾರು ತಲೆ ಕೆಳಕ್ಕೆ ಉಂಟು ಮಾಡ್ಕೊತೀರಿ. ಮಂಗಳವಾರ ದಿವಸ ಮದುವೆ ಕಾರ್ಯಕ್ರಮ ಅನ್ನುವಂಥದ್ದು, ಆ ಮದುವೆ ಕಾರ್ಯಕ್ರಮ ಅನ್ನುವಂಥದ್ದು ಮಂಗಳವಾರ ದಿವಸ ನಡೀತದೆ.